Good morning, dear students. I am Bharat SN, your social science teacher. Dear students, today in this class we discuss about the new lesson in geography part, the Earth, our living planet. ಭೂಮಿ ನಮ್ಮ ಜೀವಂತ ಗ್ರಹ. Dear students, Earth. We are living on the Earth. It is the third planet from the Sun. Our Earth is called by many names. Some of them are living planet, unique planet, watery planet, bloom planet, and so on. So dear students, we are living on the Earth. ನಾವೆಲ್ಲರೂ ಕೂಡ ಭೂಮಿಯಲ್ಲಿ ಜೀವಿಸ್ತಾ ಇದ್ದೇವೆ. ಇಟ್ ಈಸ್ ದ ಥರ್ಡ್ ಪ್ಲಾನೆಟ್ ಫ್ರಮ್ ದ ಸನ್. ಸೂರ್ಯನಿಗೆ ಹತ್ತಿರ ಇರತಕ್ಕಂತಹ ಗ್ರಹದಲ್ಲಿ ಭೂಮಿ ಮೂರನೇ ಸ್ಥಾನದಲ್ಲಿ ಇದೆ ಅಂತ ನಾವು ನೋಡ್ಬೋದು. ಅಂದರೆ ಸೂರ್ಯನಿಗೆ ಮೂರನೇ ಹತ್ತಿರದ ಗ್ರಹ ಯಾವುದು ಅಂದರೆ ಭೂಮಿ. ಅವರ್ ಅರ್ತ್ ಈಸ್ ಕಾಲ್ಡ್ by many names. There are living planet. ಲಿವಿಂಗ್ ಪ್ಲಾನೆಟ್ ಅಂದರೆ ಜೀವಗೋಳ ಅಂತ ಕರಿತೀವಿ ಅಥವಾ ಜೀವಂತ ಗ್ರಹ ಅಂತ ಕರಿತೀವಿ. ನೆಕ್ಸ್ಟ್ ಯೂನಿಕ್ ಪ್ಲಾನೆಟ್ ಅಂದರೆ ವಿಶಿಷ್ಟವಾಗಿರ್ತಕ್ಕಂಥ ಗ್ರಹ. ನೆಕ್ಸ್ಟ್ ವಾಟರಿ ಪ್ಲಾನೆಟ್ ಅಂದರೆ ಜಲಗ್ರಹ ಅಥವಾ ಜಲಾವೃತವಾಗಿರ್ತಕ್ಕಂಥ ಗ್ರಹ. ಬ್ಲೂ ಪ್ಲಾನೆಟ್ ನೀಲಿ ಗ್ರಹ. ಈ ರೀತಿ ಹಲವಾರು ಹೆಸರುಗಳಿಂದ ನಾವು ಭೂಮಿಯನ್ನು ಕರಿತೀವಿ. ನೆಕ್ಸ್ಟ್, ಸೈಜ್ ಆಫ್ ದ ಅರ್ತ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಅಂಡ್ ವಾಟರ್ ಬಾಡೀಸ್. ದ ಅರ್ತ್ ಈಸ್ ದ ಫಿಫ್ತ್ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸನ್ಸ್ ಫ್ಯಾಮಿಲಿ. ಸೂರ್ಯನ ಫ್ಯಾಮಿಲಿಯಲ್ಲಿ ಅಥವಾ ಸೂರ್ಯನ ಕುಟುಂಬ ಅಥವಾ ಪರಿವಾರದಲ್ಲಿ ಭೂಮಿ ಐದನೇ ದೊಡ್ಡ ಗ್ರಹ. ಐದನೇ ಫಿಫ್ತ್ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸನ್ಸ್ ಫ್ಯಾಮಿಲಿ. ದ ಡಯಾಮೀಟರ್ ಆಫ್ ದ ಅರ್ತ್ ಈಸ್ ಅಪ್ರಾಕ್ಸಿಮೇಟ್ಲಿ 4 times greater than the moon and it is around 107 times less than that of the sun. ಇದನ್ನು ನಾವು ನೋಡಿದಾಗ ಇದರ ವ್ಯಾಸ, ಡಯಾಮೀಟರ್ ಅಂದರೆ ವ್ಯಾಸ ಅಂತ ಕರಿತೀವಿ. ಈ ಅರ್ಥಿನ ವ್ಯಾಸವನ್ನು ನೋಡಿದಾಗ ಇದು ಚಂದ್ರನಿಗಿಂತ 4 ಪಟ್ಟು ದೊಡ್ಡದಾಗಿದೆ ಭೂಮಿ. ಅದೇ ರೀತಿ ಸೂರ್ಯನಿಗೆ ಸನ್ನಿಗೆ ಕಂಪೇರ್ ಮಾಡಿದಾಗ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿರ್ತಕ್ಕಂಥದ್ದು ಭೂಮಿ. ನೆಕ್ಸ್ಟ್, ದ ಅರ್ಥ್ಸ್ shape is often described as geoid. ಜಿಯಾಯ್ಡ್ ಅಂದರೆ ಭೂಮಿಯಾಕಾರ ಅಂತ ಕರಿತೀವಿ ಅಥವಾ ಗೋಳಾಕಾರ ಅಂತ ಕರಿತೀವಿ. ಭೂಮಿ ಗೋಳಾಕಾರವಾಗಿದೆ. ಗೋಳಾಕಾರ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಉಬ್ಬಿದೆ, ಒಂದು ರೀತಿ ಗೋಳಾಕಾರವಾಗಿ ನಾವು ಕಾಣ್ತೀವಿ. ಅಂದರೆ ಮಧ್ಯಭಾಗ ಸ್ವಲ್ಪ ಉಬ್ಬಿದೆ ಮತ್ತು ಸ್ವಲ್ಪ ಮೇಲ್ಗಡೆ ಎತ್ತರ ಕಡಿಮೆ ಬರುತ್ತೆ, ಅಗಲ ಅಲ್ಲಿ ಜಾಸ್ತಿ ಬರುತ್ತೆ. ಇದನ್ನು ಜಿಯಾಯ್ಡ್ ಅಥವಾ ಭೂಮಿ ಆಕಾರ ಅಂತ ಕರಿತೀವಿ. ಲಿಟರರಿ ಮೀನ್ಸ್ ಅರ್ತ್ ಶೇಪ್ಡ್ ಆರ್ ಓಬ್ಲೆಟ್ ಸ್ಪೆರಾಯ್ಡ್ ಅಂದರೆ ಗೋಳಾಕಾರ ಅಂತ ಕರಿತೀವಿ ಅಥವಾ ಗೋಳಾಕಾರದ ಭೂಮಿ ಅಂತ ನಾವು ಕರಿಬೋದು. ದ ಅರ್ತ್ ಈಸ್ ಫ್ಲಾಟೆಂಡ್ ಆಟ್ ದ ಪೋಲ್ಸ್ ಆ್ಯಂಡ್ ಬ್ಲಕ್ಸ್ ಆಟ್ ದ ಈಕ್ವೇಟರ್. ಅಂದರೆ ಇಲ್ಲಿ ಪೋಲ್ಸ್ ಅಂತ ಕರಿತೀವಿ. ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳ ಆ ಭಾಗದಲ್ಲಿ ಮಧ್ಯಭಾಗದಲ್ಲಿ ಏನಾಗಿದೆ, ಸ್ವಲ್ಪ ಚಪ್ಪಟೆಯಾಗಿದೆ ಭೂಮಿ. ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್, ಈ ಧ್ರುವಗಳ ಮಧ್ಯೆ ಇರ್ತಕ್ಕಂಥ ಭಾಗ ಸ್ವಲ್ಪ ಚಪ್ಪಟೆಯಾಗಿರೋದನ್ನು ನಾವು ಕಾಣ್ತೀವಿ. ಈಕ್ವೇಟರ್ ಅಂದರೆ ಸಮಭಾಜಕ ವೃತ್ತ ಅಂತ ಕರಿತೀವಿ. ಅದೇ ಭೂಮಿಯ ಮಧ್ಯಭಾಗದಲ್ಲಿ ಎಳೆದಿರ್ತಕ್ಕಂತಹ
ಭೂಮಿಯ ಸುತ್ತ ಮಧ್ಯಭಾಗದಲ್ಲಿ ಇರತಕ್ಕಂಥ ಒಂದು ಕಾಲ್ಪನಿಕ ರೇಖೆನೇ ಸಮಭಾಜಕ ವೃತ್ತ. The land bodies of the earth are known as continents. Continent means land bodies of the earth. ಅಂದರೆ ಭೂಮಿಯ ಮೇಲಿನ ಭೂಭಾಗ ಅಥವಾ ನೆಲಭಾಗಗಳನ್ನು ನಾವೆಂತ ಕರಿತೀವಿ, ಭೂಖಂಡಗಳು ಅಥವಾ ಕಾಂಟಿನೆಂಟ್ಸ್ ಅಂತ ಕರಿತೀವಿ. ದೇರ್ ಆರ್ 7 ಕಾಂಟಿನೆಂಟ್ಸ್ ಇನ್ ದ ವರ್ಲ್ಡ್. ನಾವು ಪ್ರಪಂಚದಲ್ಲಿ ಅಥವಾ ಭೂಮಿಯಲ್ಲಿ 7 ಖಂಡಗಳನ್ನು ಕಾಣ್ತೀವಿ. ದೇರ್ ಆರ್ ಫಸ್ಟ್ ಒನ್ ಏಷ್ಯಾ, ಸೆಕೆಂಡ್ ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಅಂಟಾರ್ಕ್ಟಿಕಾ, ಯುರೋಪ್, ಆಸ್ಟ್ರೇಲಿಯಾ. ದೀಸ್ 7 ಕಾಂಟಿನೆಂಟ್ಸ್ ಇನ್ ಅವರ್ ಅರ್ತ್. ವಿಶ್ವದಲ್ಲಿ ಈ 7 ಖಂಡಗಳನ್ನು ಇರೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಓಷನ್. ಓಷನ್ ಮೀನ್ಸ್ ದ ಲಾರ್ಜ್ ವಾಟರ್ ಬಾಡೀಸ್ ಆನ್ ದ ಅರ್ತ್ ಆರ್ ಕಾಲ್ಡ್ ಓಷನ್ಸ್. ಅಂದರೆ ಭೂಮಿಯ ಮೇಲೆ ವಿಶಾಲವಾಗಿರ್ತಕ್ಕಂಥ ಅಥವಾ ವಿಸ್ತಾರವಾಗಿರ್ತಕ್ಕಂಥ ಜಲರಾಶಿಗಳನ್ನು ಮಹಾಸಾಗರ ಅಂತ ಕರಿತೀವಿ. ಇದು ಅತ್ಯಂತ ವಿಶಾಲವಾಗಿರ್ತಕ್ಕಂತಹ ಜಲರಾಶಿ ಅಂತ ನಾವು ಹೇಳ್ಬೋದು. ದೇರ್ ಆರ್ 4 ಮೇಜರ್ ಓಷನ್ಸ್ ಇನ್ ದ ವರ್ಲ್ಡ್. ಸೊ ದೇರ್ ಆರ್ ಫಸ್ಟ್ ಒನ್ ದ ಪೆಸಿಫಿಕ್ ಓಷನ್, ಸೆಕೆಂಡ್ ಒನ್ ದ ಅಟ್ಲಾಂಟಿಕ್ ಓಷನ್, ಥರ್ಡ್ ಒನ್ ದ ಇಂಡಿಯನ್ ಓಷನ್, ಲಾಸ್ಟ್ ಒನ್ ದ ಆರ್ಕ್ಟಿಕ್ ಓಷನ್. ಇಲ್ಲಿ ಓಷನ್ಸಲ್ಲಿ ಮಹಾಸಾಗರಗಳಲ್ಲಿ ಮುಖ್ಯವಾಗಿ 4 ಮಹಾಸಾಗರಗಳನ್ನು ಕಾಣ್ತೀವಿ. ಮೊದಲನೇದು ಪೆಸಿಫಿಕ್ ಮಹಾಸಾಗರ, ನೆಕ್ಸ್ಟ್ ಅಟ್ಲಾಂಟಿಕ್ ಮಹಾಸಾಗರ, ಅದೇ ರೀತಿ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ, ನೆಕ್ಸ್ಟ್ ಆರ್ಕ್ಟಿಕ್ ಓಷನ್, ಆರ್ಕ್ಟಿಕ್ ಸಾಗರ. The Pacific Ocean is the largest and deepest ocean, and while the Arctic is the smallest and the shallowest ocean. ಅಂದರೆ ಪೆಸಿಫಿಕ್ ಸಾಗರ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು, ವಿಶಾಲವಾಗಿರ್ತಕ್ಕಂಥದ್ದು, ಹೆಚ್ಚು ಆಳವಾಗಿರ್ತಕ್ಕಂಥ ಸಾಗರ ಅಂತ ನಾವು ನೋಡ್ಬೋದು ಇಡೀ ವಿಶ್ವದಲ್ಲಿ. ಅದೇ ರೀತಿ ಆರ್ಕ್ಟಿಕ್ ಸಾಗರ ಅಂತಕ್ಕಂಥದ್ದು ಅತಿ ಚಿಕ್ಕದಾಗಿರ್ತಕ್ಕಂಥದ್ದು, ಲೋ ಡೀಪೆಸ್ಟ್, ಅತ್ಯಂತ ಆಳ ಕಡಿಮೆ ಇರ್ತಕ್ಕಂತಹ ಒಂದು ಸಾಗರ ಅಂತ ನಾವು ನೋಡ್ಬೋದು. ಯಾವುದು? ಆರ್ಕ್ಟಿಕ್ ಓಷನ್. ನೆಕ್ಸ್ಟ್, ದ ಲ್ಯಾಂಡ್ ಆ್ಯಂಡ್ ವಾಟರ್ ಬಾಡೀಸ್ ಆರ್ ಅನ್ಇವನ್ಲಿ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ದ ನಾರ್ತರ್ನ್ ಆ್ಯಂಡ್ ಸೌತರ್ನ್ ಹೆಮಿಸ್ಪಿಯರ್ಸ್. ಇಲ್ಲಿ ಏನಾಗಿದೆ, ಭೂಮಿಯ ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ, ನಾರ್ತನ್ ಹೆಮಿಸ್ಪಿಯರ್ ಆ್ಯಂಡ್ ಸೌತರ್ನ್ ಹೆಮಿಸ್ಪಿಯರ್, ಈ ಭಾಗಗಳಲ್ಲಿ ಏನಾಗಿದೆ ಜಲ ಅಂತಕ್ಕಂಥದ್ದು, ನೀರು ಈಕ್ವಲ್ ಆಗಿ ಕಾಣೋದಿಲ್ಲ ನಾವು. ಇಲ್ಲಿ ಈಕ್ವಲ್ ಆಗಿ ಉತ್ತರ ಭಾಗದಲ್ಲಿ, ಅದೇ ರೀತಿ ದಕ್ಷಿಣ ಭಾಗದಲ್ಲಿ, ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ ಸಮನಾಗಿ ನೀರನ್ನು ನಾವು ಕಾಣೋದಿಲ್ಲ. ಸೊ ದ ನಾರ್ತನ್ ಹೆಮಿಸ್ಪಿಯರ್ಸ್ ಹ್ಯಾಸ್ 60% ಆಫ್ ದ ಲ್ಯಾಂಡ್ ಆ್ಯಂಡ್ ಆಲ್ಸೋ 40% ಆಫ್ ದ ವಾಟರ್ ಇನ್ ಸೌತರ್ನ್ ಹೆಮಿಸ್ಪಿಯರ್. ಉತ್ತರಾರ್ಧಗೋಳದಲ್ಲಿ 60% ಭಾಗದಷ್ಟು ನಾವು ಭೂಭಾಗವನ್ನು ನೋಡ್ತೀವಿ. ಅದೇ ರೀತಿಯಾಗಿ 40% ಭಾಗದಷ್ಟು ಜಲರಾಶಿ ಇರೋದನ್ನು ನಾವು ನೋಡ್ತೀವಿ ಎಲ್ಲಿ? ಉತ್ತರಾರ್ಧಗೋಳದಲ್ಲಿ. ಆದ್ದರಿಂದ ಅದನ್ನೇನಂತ ಕರಿತೀವಿ? ದೇರ್ಫೋರ್ ಇಟ್ ಈಸ್ ಕಾಲ್ಡ್ ದ ಲ್ಯಾಂಡ್ ಹೆಮಿಸ್ಪಿಯರ್ಸ್. ಇದನ್ನು ಜಲಗೋಳ ಅಥವಾ ಭೂಪ್ರಧಾನ ಗೋಳಾರ್ಧ ಅಂತ ಕರಿತೀವಿ. ಯಾಕಂದರೆ ಹೆಚ್ಚಿನ ಭಾಗ ಉತ್ತರ ಗೋಳಾರ್ಧದಲ್ಲಿ 60% ಏನಿದೆ ಭೂಭಾಗನೇ ಕಾಣ್ತೀವಿ. ಅದೇ ರೀತಿ 40% ಏನಾಗಿದೆ ಜಲರಾಶಿ ಇದೆ ಅಂತ ನಾವು ನೋಡ್ಬೋದು. ಆನ್ ದ ಅದರ್ ಲ್ಯಾಂಡ್ ದೇರ್ ಈಸ್ 81% ಆಫ್ ದ ವಾಟರ್ ಆ್ಯಂಡ್ 19% ಆಫ್ ದ ಲ್ಯಾಂಡ್ ಇನ್ ಸೌತರ್ನ್ ಹೆಮಿಸ್ಪಿಯರ್. ಆದರೆ ದಕ್ಷಿಣ ಭಾಗದಲ್ಲಿ 81% ಏನಿದೆ ವಾಟರೇ ಕಾಣ್ತೀವಿ. ಕೇವಲ 19% ಮಾತ್ರ ಇಲ್ಲಿ ಭೂಭಾಗವನ್ನು ಕಾಣ್ತೀವಿ. ಸೊ ಇಟ್ ಈಸ್ ಕಾಲ್ಡ್ ವಾಟರ್ ಹೆಮಿಸ್ಪಿಯರ್. ಇದನ್ನೇಂತ ಕರಿತೀವಿ?
ಜಲಗೋಳ ಅಥವಾ ಜಲಪ್ರಧಾನ ಗೋಳಾರ್ಧ ಅಂತ ಕರಿತೀವಿ. ಇದರಲ್ಲಿ ಸೌತರ್ನ್ ಹೆಮಿಸ್ಫಿಯರ್ನ ನಾವೇನಂತ ಕರಿತೀವಿ, ವಾಟರ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಅದೇ ರೀತಿ ನಾರ್ತನ್ ಹೆಮಿಸ್ಫಿಯರ್ನ ಲ್ಯಾಂಡ್ ಹೆಮಿಸ್ಫಿಯರ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲ್ಯಾಂಗಿಟ್ಯೂಡ್ಸ್, ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ದ ಅರ್ತ್ ಈಸ್ spherical in shape, therefore it is difficult to locate the places, the direction and calculate distance between places. In order to understand the relation between different places on the earth and their exact location, we have to understand their position, their distance from any fixed point, and also their exact direction. So to know the position, distance and direction, east and west or north and south, a network of lines are drawn on the globe known as longitudes and latitudes. Dear students, ನಾವು ಹೇಳಿದಾಗೆ ಭೂಮಿ ಗೋಳಾಕಾರವಾಗಿದೆ, ಸ್ಪೇರಿಕಲ್ ಆಗಿದೆ ಭೂಮಿಯ ಒಂದು ಶೇಪ್. ಹಾಗಾಗಿ ಯಾವ್ಯಾವ ಪ್ಲೇಸ್ ಯಾವ ಜಾಗದಲ್ಲಿ ಬರುತ್ತೆ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೇಳೋದಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಅದರ ಮೇಲೆ ನಾವೇನು ಮಾಡಿದ್ದೀವಿ, ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ನಾವು ಇಮ್ಯಾಜಿನ್ ಲೈನ್ಸನ್ನು ಎಳೆದಿದ್ದೀವಿ, ಕಾಲ್ಪನಿಕ ರೇಖೆಗಳನ್ನು ನಾವೇನು ಮಾಡಿದ್ದೀವಿ, ಎಳೆದಿದ್ದೀವಿ. ಇವನ್ನ ನಾವೆಂತ ಕರಿಬೋದು, ಅಕ್ಷಾಂಶ ಮತ್ತು ರೇಖಾಂಶ ಅಂತ ಕರಿಬೋದು. ಬಟ್ ರಿಯಲ್ ಆಗಿ ಇವು ಭೂಮಿ ಮೇಲಿಲ್ಲ. ನಾವು ಕಾಲ್ಪನಿಕವಾಗಿ ಸ್ಪೆಸಿಫಿಕ್ ಆಗಿ ನಾವು ಕೆಲವೊಂದು ಪ್ಲೇಸಸ್ಗಳನ್ನು ಕಂಡುಹಿಡಿಯೋದಕ್ಕೋಸ್ಕರ, ಗುರುತಿಸೋದಕ್ಕೋಸ್ಕರ ನಾವು ಕಾಲ್ಪನಿಕವಾಗಿ ಹೇಳಿರ್ತಕ್ಕಂಥ ರೇಖೆಗಳನ್ನು ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲ್ಯಾಂಗಿಟ್ಯೂಡ್ಸ್ ಅಂತ ನಾವು ಹೇಳ್ಬೋದು. ಫಸ್ಟ್ ಲ್ಯಾಟಿಟ್ಯೂಡ್ಸ್. ಲ್ಯಾಟಿಟ್ಯೂಡ್ಸ್ ಮೀನ್ಸ್ ಅಕ್ಷಾಂಶಗಳು ಅಂತ ಇದನ್ನು ಹೇಳ್ತೀವಿ ಕನ್ನಡದಲ್ಲಿ. ಲ್ಯಾಟಿಟ್ಯೂಡ್ ಈಸ್ ಆ್ಯನ್ ಇಮ್ಯಾಜಿನರಿ ಲೈನ್ ವಿಚ್ ಜಾಯಿನ್ಸ್ ಆಲ್ ದ ಪ್ಲೇಸಸ್ ವಿಚ್ ಹ್ಯಾವ್ ದ ಸೇಮ್ ಆ್ಯಂಗ್ಯುಲರ್ ಡಿಸ್ಟೆನ್ಸ್ ನಾರ್ತ್ ಟು ಸೌತ್ ಆಫ್ ದ ಈಕ್ವೇಟರ್. ಈಕ್ವೇಟರ್ ಅಂತ ನಾನು ಆವಾಗ ಹೇಳಿದಾಗೆ ಸಮಭಾಜಕ ವೃತ್ತ ಅಂತ ಕರಿತೀವಿ. ಈ ಸಮಭಾಜಕ ವೃತ್ತಕ್ಕೆ ಸಮಾನ ಅಂತರದಲ್ಲಿ ಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಹೇಳಿರ್ತಕ್ಕಂಥ ಒಂದು ವೆಸ್ಟಿಂದ ಈಸ್ಟಿಗೆ ಹೇಳಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನು, ಇಮ್ಯಾಜಿನರಿ ಲೈನ್ಸ್ಗಳನ್ನು ನಾವೆಂತ ಕರಿಬೋದು, ಅಕ್ಷಾಂಶಗಳು ಅಂತ ಕರಿಬೋದು. ಇದು ಸಮಾನಾಂತರವಾಗಿ ಎಲ್ಲಿಂದ ತಗೊಂಡಿರ್ತಾರೆ, ಈಕ್ವೇಟರಿಗೆ ಕರೆಕ್ಟಾಗಿ ಸಮಾನಾಂತರವಾಗಿ ಇದನ್ನು ಎಳೆಯಲಾಗುತ್ತೆ. ಭೂಮಧ್ಯದಲ್ಲಿರ್ತಕ್ಕಂಥ ಈಕ್ವೇಟರಿಗೆ ಸಮಾನಾಂತರವಾಗಿ ಈ ಒಂದು ಅಕ್ಷಾಂಶ ರೇಖೆಗಳನ್ನು ಎಳೆಯಲಾಗುತ್ತೆ. ದ ಈಕ್ವೇಟರ್ ಈಸ್ ದ ಲಾಂಗೆಸ್ಟ್ ಲೈನ್ ಆಫ್ ದ ಲ್ಯಾಟಿಟ್ಯೂಡ್ ನೋನ್ ಆಸ್ ದ ಗ್ರೇಟ್ ಸರ್ಕಲ್. ಇದನ್ನು ಸಮಭಾಜಕ ವೃತ್ತ ಅಂತ ಕರಿತೀವಿ. ಈಕ್ವೇಟರ್ನ ಇದು ಒಂದು ಮಹಾವೃತ್ತ ಅಂತ ಕರಿತೀವಿ. ಇದು ಭೂಮಿಯ ಸುತ್ತ ಎಳೆದಿರ್ತಕ್ಕಂತಹ ಒಂದು ಕಾಲ್ಪನಿಕ ರೇಖೆ. ಭೂಮಧ್ಯದಲ್ಲಿ ಭೂಮಿಯ ಸುತ್ತಲೂ ಎಳೆದಿರ್ತಕ್ಕಂತಹ ಒಂದು ಕಾಲ್ಪನಿಕ ರೇಖೆ ಅಂತ ನಾವು ಹೇಳ್ತೀವಿ. ಇಟ್ ಈಸ್ ಈಕ್ವಲ್ ಟು circumference of the earth. There are 90 degrees of latitudes on the each side of the equator. 90 degree of north and south are points. ಇಲ್ಲಿ ಏನಾಗುತ್ತೆ, ಉತ್ತರದಲ್ಲಿ 90 ಡಿಗ್ರಿ, ದಕ್ಷಿಣದಲ್ಲಿ 90 ಡಿಗ್ರಿ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಲ್ಯಾಟಿಟ್ಯೂಡ್ಸ್ ಬಿಂದುಗಳು ಅಂತ ಕರಿತೀವಿ. ಅಂದರೆ ಉತ್ತರ ಭಾಗದಲ್ಲಿ 90 ಡಿಗ್ರಿಗೆ ಈ ಲ್ಯಾಟಿಟ್ಯೂಡ್ಸ್ಗಳನ್ನು ನಾವು ಕಾಣ್ತೀವಿ. ದಕ್ಷಿಣ ಭಾಗದ ತುದಿಯಲ್ಲೂ ಕೂಡ 90 ಡಿಗ್ರಿಗೆ ಏನಾಗಿರುತ್ತೆ, ಈ ಲ್ಯಾಟಿಟ್ಯೂಡ್ಸ್ಗಳನ್ನು ಏನಾಗುತ್ತೆ, ಎಳೆದಿರಲಾಗುತ್ತೆ. ಇಮ್ಯಾಜಿನರಿ ಲೈನ್ಸ್ಗಳನ್ನು ಎಳೆದಿರಲಾಗುತ್ತೆ. ಸೊ ಇನ್ಕ್ಲೂಡಿಂಗ್ ಈಕ್ವೇಟರ್, ಟೋಟಲಿ ದೇರ್ ಆರ್ 181 ಲ್ಯಾಟಿಟ್ಯೂಡ್ಸ್ ಆನ್ ದ ಗ್ಲೋಬ್. ಈಕ್ವೇಟರ್ ಲೈನ್ನು ಸಮಭಾಜಕ ವೃತ್ತವನ್ನು ಕೂಡ ಎಣಿಸ್ಕೊಂಡ್ರೆ ಒಟ್ಟು ಎಷ್ಟು ಲ್ಯಾಟಿಟ್ಯೂಡ್ಸ್ ಇದೆ, ಅಕ್ಷಾಂಶಗಳಿದೆ ಭೂಮಿ ಮೇಲೆ ಅಂತ ನೋಡಿದಾಗ 181 ಅಕ್ಷಾಂಶಗಳನ್ನು ನಾವು ಕಾಣ್ತೀವಿ. ದ ಗ್ರೌಂಡ್ ಡಿಸ್ಟೆನ್ಸ್ 2 degrees ಆಫ್ ಲ್ಯಾಟಿಟ್ಯೂಡ್ಸ್ ಈಸ್ 110.4 ಕಿಲೋಮೀಟರ್ಸ್. ಅಂದರೆ ಒಂದು ಅಕ್ಷಾಂಶಕ್ಕೂ ಇನ್ನೊಂದು ಅಕ್ಷಾಂಶಕ್ಕೂ ನಡುವೆ ಇರತಕ್ಕಂಥ ಅಂತರ ಎಷ್ಟಿದೆ ಅಂದರೆ 110.4 ಕಿಲೋಮೀಟರ್ ಅಂತ ನಾವು ನೋಡ್ಬೋದು.
ದ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಆರ್ ಪ್ರಮುಖ ಲ್ಯಾಟಿಟ್ಯೂಡ್ಸ್ಗಳನ್ನು ನಾವು ನೋಡೋದಾದರೆ ಪ್ರಮುಖ ಅಕ್ಷಾಂಶಗಳು ಯಾವ್ಯಾವು ಅಂತ ನೋಡೋಣ ಈಗ. ಫಸ್ಟ್ ಒನ್ 0 ಡಿಗ್ರಿ ಲ್ಯಾಟಿಟ್ಯೂಡ್ ಈಕ್ವೇಟರ್ ಆರ್ ಗ್ರೇಟ್ ಸರ್ಕಲ್. ನಾನು ಹೇಳಿದೆ 0 ಡಿಗ್ರಿ ಅಕ್ಷಾಂಶದಲ್ಲಿ ಹೇಳಿರ್ತಕ್ಕಂಥ ಸಮಭಾಜಕ ವೃತ್ತ, ಭೂಮಿಯ ಮಧ್ಯಭಾಗದಲ್ಲಿ ಹೇಳಿರ್ತಕ್ಕಂಥ ಸಮಭಾಜಕ ವೃತ್ತ, ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳ್ಬೋದು. 23 ಆಫ್ ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, 23 ಆಫ್ ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಟ್ರಾಪಿಕ್ ಆಫ್ ಕಾಪ್ರಿಕಾರ್ನ್, 66 ಆಫ್ ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಆರ್ಕ್ಟಿಕ್ ಸರ್ಕಲ್ ಆ್ಯಂಡ್ 6 ಆಫ್ ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಅಂಟಾರ್ಕ್ಟಿಕ್ ಸರ್ಕಲ್, 90 ಡಿಗ್ರಿ ನಾರ್ತ್ ಪೋಲ್, 90 ಡಿಗ್ರಿ ಸೌತ್ ಪೋಲ್. ಅಂದರೆ ಇಲ್ಲಿ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಅಂದರೆ ಉತ್ತರ ಅಕ್ಷಾಂಶವನ್ನು ನಾವೆಂತ ಕರಿತೀವಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಇದನ್ನು ನೀವು ಬಾಯ್ಪಾಟ್ ಮಾಡಬೇಕಾಗತ್ತೆ, ಇದು ಇಂಪಾರ್ಟೆಂಟು. 23 ಆಫ್ ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಅಂದರೆ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ಕರಿತೀವಿ. ಇದನ್ನು ಮಕರ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಫಿಕ್ ಆಫ್ ಕಾಪ್ರಿಕಾರ್ನ್ ಅಂತ ಕರಿತೀವಿ. ಅದೇ ರೀತಿ 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಏನಂತ ಕರಿತೀವಿ, ಆರ್ಕ್ಟಿಕ್ ಸರ್ಕಲ್ ಅಂತ ಕರಿತೀವಿ. ಅದೇ ರೀತಿ 6.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ನ ಅಂಟಾರ್ಕ್ಟಿಕ್ ಸರ್ಕಲ್ ಅಂತ ಕರಿತೀವಿ. 90 ಡಿಗ್ರಿ ನಾರ್ತನ್ನು ಉತ್ತರ ಧ್ರುವ, ಅದೇ ರೀತಿ 90 ಡಿಗ್ರಿ ಸೌತನ್ನು ದಕ್ಷಿಣ ಧ್ರುವ ಅಂತ ಈ ರೀತಿ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ಗಳನ್ನು ನಾವು ಕಾಣ್ತೀವಿ. ಇವು ಮುಖ್ಯವಾಗಿ ಕಂಡು ಬರ್ತಕ್ಕಂಥ ಅಕ್ಷಾಂಶಗಳು. ನೆಕ್ಸ್ಟ್ ಲ್ಯಾಂಗಿಟ್ಯೂಡ್ಸ್ ಅಂದರೆ ರೇಖಾಂಶಗಳು ಅಂತ ಕರಿತೀವಿ. ಸೊ ದ ಇಮ್ಯಾಜಿನರಿ ಲೈನ್ಸ್ ದಟ್ intersect equator at the right angle join the north and south longitudes, that is called longitudes. ಅಂದರೆ ಈಕ್ವೇಟರನ್ನು ಸಮಭಾಜಕ ವೃತ್ತವನ್ನು ಸಮಕೋನದಲ್ಲಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಅಥವಾ ಲ್ಯಾಂಗಿಟ್ಯೂಡ್ಸ್ ಅಂತ ಕರಿಬೋದು. ಇವೇನು ಮಾಡ್ತವೆ, ಈಕ್ವೇಟರ್ ಮೇಲೆ ಹಾದು ಹೋಗ್ತಕ್ಕಂಥವು. ಅಂದರೆ ನಾರ್ತ್ ಪೋಲಿಂದ ಸೌತ್ ಪೋಲ್ ತನಕ ಇಮ್ಯಾಜಿನರಿ ಲೈನ್ಗಳು ಏನು ಮಾಡ್ತವೆ, ಈಕ್ವೇಟರ್ ಮೇಲೆ ಹಾದು ಹೋಗಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಸೇರ್ತವೆ, ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಸೇರ್ತವೆ. ಇಂತಹ ರೇಖೆಗಳನ್ನು ಅಂತ ಕರಿಬೋದು, ಲ್ಯಾಂಗಿಟ್ಯೂಡ್ಸ್ ಅಂತ ಕರಿಬೋದು. ಸೊ ದ ಮೆರಿಡಿಯನ್ ಪಾಸಸ್ ಥ್ರೂ ಗ್ರೀನ್ವಿಚ್ ಹ್ಯಾಸ್ ಬೀನ್ ಚೂಸನ್ ಆ್ಯಸ್ ಪ್ರೈಮ್ ಮೆರಿಡಿಯನ್ ಅಂದರೆ ಈ ರೇಖಾಂಶಗಳನ್ನು ಮೆರಿಡಿಯನ್ ರೇಖೆಗಳು ಅಥವಾ ಮಧ್ಯಾಹ್ನದ ರೇಖೆಗಳು ಅಂತ ಕೂಡ ಕರಿತೀವಿ. ಯಾಕಂದರೆ ಇಲ್ಲಿ ಈ ರೇಖಾಂಶಗಳ ಮೇಲೆ, ಲ್ಯಾಂಗಿಟ್ಯೂಡ್ಸ್ಗಳ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ಆ ಎಲ್ಲ ರೇಖಾಂಶದಲ್ಲಿ ಬರ್ತಕ್ಕಂಥ ಎಲ್ಲ ಸ್ಥಳಗಳಲ್ಲೂ ಅಟ್ಟೆ ಟೈಮಲ್ಲಿ ಏನಾಗುತ್ತೆ, ಮಧ್ಯಾಹ್ನ ಆಗುತ್ತೆ. ಹಾಗಾಗಿ ಇದನ್ನು ಮೆರಿಡಿಯನ್ ರೇಖೆಗಳು ಅಂತ ಕರಿತೀವಿ. ಈ ಒಂದು ಮೆರಿಡಿಯನ್ ರೇಖೆಗಳು ಮೊದಲು ಎಲ್ಲ ಆರಂಭ ಆಗ್ತವೆ ಅಂದರೆ ಇಂಗ್ಲೆಂಡಿನಲ್ಲಿರ್ತಕ್ಕಂಥ ಗ್ರೀನ್ವಿಚ್ ಮೇಲೆ ಹಾದು ಹೋಗ್ತಕ್ಕಂಥ ಒಂದು ಲ್ಯಾಂಗಿಟ್ಯೂಡ್ನ ನಾವೆಂತ ಕರಿಬೋದು, ಪ್ರೈಮ್ ಮೆರಿಡಿಯನ್, ಪ್ರಧಾನ ರೇಖಾಂಶ ಅಂತ ಕರಿತೀವಿ. ಇದು ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗ್ತಕ್ಕಂಥ ಒಂದು ರೇಖಾಂಶ ಅಥವಾ ಲ್ಯಾಂಗಿಟ್ಯೂಡ್ಸ್ ಅಂತ ನಾವು ಹೇಳ್ಬೋದು. ಅದೇ ರೀತಿ ಆ್ಯಂಡ್ ಇಟ್ ಈಸ್ ಆಲ್ಸೋ ಮಾರ್ಕ್ಡ್ ಆ್ಯಸ್ 0 ಡಿಗ್ರಿ ಲ್ಯಾಂಗಿಟ್ಯೂಡ್. 0 ಡಿಗ್ರಿ ಅಂತ ಇದನ್ನು ಕನ್ಸಿಡರ್ ಮಾಡಲಾಗಿದೆ. ಅದು ಗ್ರೀನ್ವಿಚ್ ಲ್ಯಾಂಗಿಟ್ಯೂಡ್ನ 0 ಡಿಗ್ರಿ ಲ್ಯಾಂಗಿಟ್ಯೂಡ್ ಅಂತ ಕನ್ಸಿಡರ್ ಮಾಡಲಾಗಿದೆ. ಸೊ ದೇರ್ ಆರ್ 180 ಆಫ್ ಲ್ಯಾಂಗಿಟ್ಯೂಡ್ಸ್ ಟು ದ ಈಸ್ಟ್ ಆಫ್ ಗ್ರೀನ್ವಿಚ್ ಆ್ಯಂಡ್ 180 ಟು ದ ವೆಸ್ಟ್. ಈ ಗ್ರೀನ್ವಿಚ್ ರೇಖಾಂಶದಿಂದ ಪೂರ್ವಕ್ಕೆ ಹೋದಾಗ, ಈಸ್ಟಿಗೆ ಹೋದಾಗ ಒಟ್ಟು 180 ಲ್ಯಾಂಗಿಟ್ಯೂಡ್ಸ್ಗಳನ್ನು ಕಾಣ್ತೀವಿ. ಈಸ್ಟ್ ಭಾಗದಲ್ಲಿ ಈ ಒಂದು ಗ್ರೀನ್ವಿಚ್ ರೇಖೆಯ ಪೂರ್ವ ಭಾಗದಲ್ಲಿ ಟೋಟಲ್ 180 ಲ್ಯಾಂಗಿಟ್ಯೂಡ್ಸ್ಗಳನ್ನು, ರೇಖಾಂಶಗಳನ್ನು ಕಾಣ್ತೀವಿ. ಅದೇ ರೀತಿ ಪಶ್ಚಿಮ ಭಾಗಕ್ಕೆ
ಅಲ್ಲೂ ಕೂಡ 180 ರೇಖಾಂಶಗಳನ್ನು ಕಾಣ್ತೀವಿ. ದಸ್ ದೇ ಆರ್ 360 ಆಫ್ ಲ್ಯಾಂಗಿಟ್ಯೂಡ್ಸ್. ಒಟ್ಟಾರೆಯಾಗಿ 360 ಲ್ಯಾಂಗಿಟ್ಯೂಡ್ಸ್ಗಳನ್ನು ನಾವು ಗ್ಲೋಬ್ ಮೇಲೆ ಕಾಣ್ತೀವಿ. ದ ಝೋನ್ ಬಿಟ್ವೀನ್ ದ ಪ್ರೈಮ್ ಮೆರಿಡಿಯನ್ ಆ್ಯಂಡ್ 180 ಈಸ್ಟ್ ಲ್ಯಾಂಗಿಟ್ಯೂಡ್ ಈಸ್ ಕಾಲ್ಡ್ ದ ಈಸ್ಟರ್ನ್ ಹೆಮಿಸ್ಪಿಯರ್. ಇಲ್ಲಿ ಏನಾಗಿದೆ, ಪ್ರೈಮ್ ಮೆರಿಡಿಯನ್ನಿಂದ ಪೂರ್ವ ಭಾಗದಲ್ಲಿ ಈಸ್ಟ್ ಭಾಗದಲ್ಲಿರ್ತಕ್ಕಂಥ 180 ಲ್ಯಾಂಗಿಟ್ಯೂಡ್ಸ್ ರೇಖಾಂಶಗಳ ಹೊರಗಿನ ಒಂದು ಝೋನ್ ವಲಯವನ್ನು ಪೂರ್ವಾರ್ಧಗೋಳ ಅಂತ ಕರಿತೀವಿ. ಅಂದರೆ ಪ್ರೈಮ್ ಮೆರಿಡಿಯನ್ ಏನು ಬರುತ್ತೆ, ಗ್ರೀನ್ವಿಚ್ನ ಪ್ರೈಮ್ ಮೆರಿಡಿಯನ್ ಏನು ಬರುತ್ತೆ, ಆ ಮೆರಿಡಿಯನ್ನ ಈಸ್ಟ್ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಕಂಡುಬರ್ತಕ್ಕಂಥ 180 ಲ್ಯಾಂಗಿಟ್ಯೂಡ್ಸ್ಗಳನ್ನು, ಆ 180 ಲ್ಯಾಂಗಿಟ್ಯೂಡ್ಸ್ಗಳ ಪ್ರದೇಶ ಏನಿದೆ, ಫಸ್ಟು ಪ್ರದೇಶವನ್ನು ಏನಂತ ಕರಿತೀವಿ, ಪೂರ್ವಾರ್ಧಗೋಳ. ಅದೇ ರೀತಿ ಆಪೋಸಿಟಲ್ಲಿ ವೆಸ್ಟಲ್ಲಿ ಬರ್ತಕ್ಕಂಥ ಅಷ್ಟು 180 ಲ್ಯಾಂಗಿಟ್ಯೂಡ್ ಇರ್ತಕ್ಕಂಥ ಒಂದು ಝೋನ್ ಅಥವಾ ಪ್ರದೇಶವನ್ನು ಅಂತ ಕರಿತೀವಿ, ಪಶ್ಚಿಮಾರ್ಧಗೋಳ ಅಂತ ಕರಿತೀವಿ, ಆರ್ ವೆಸ್ಟರ್ನ್ ಹೆಮಿಸ್ಪಿಯರ್ ಅಂತ ಕೂಡ ಕರಿಬೋದು. ಈ ರೀತಿ ನಾವು ಲ್ಯಾಟಿಟ್ಯೂಡ್ಸ್ ಹಾಗೂ ಲ್ಯಾಂಗಿಟ್ಯೂಡ್ಸ್ಗಳ ಬಗ್ಗೆ ನಾವು ತಿಳಿತಾ ಹೋಗ್ತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? ಡಿಯರ್ ಸ್ಟೂಡೆಂಟ್ಸ್, today in this class we discuss about the basic information of earth and shape of earth and size and latitudes and longitudes. In the next class we discuss about the another important informations of earth. Okay dear students, thank you.